ಹಾನಗಲ್ನಲ್ಲಿ ಗ್ಯಾಂಗ್ ರೇಪ್ ಆರೋಪಿಗಳಿಗೆ ಬೇಲ್ ಮಂಜೂರಾಗಿದ್ದು 7 ಆರೋಪಿಗಳಿಗೆ ಕೋರ್ಟ್ ಜಾಮೀನನ್ನ ಕೊಟ್ಟಿದೆ. ಬೇಲ್ ಸಿಗ್ತಾ ಇದ್ದಂತೆ ಆರೋಪಿಗಳು ಪುಂಡಾಟ ಮೆರೆದಿದ್ದಾರೆ. ಹಾವೇರಿಯ ಹಾನಗಲ್ನಲ್ಲಿ ಆದಂತ ಗ್ಯಾಂಗ್ ರೇಪ್ ಪ್ರಕರಣ. ಈ ಪ್ರಕರಣದಲ್ಲಿ ಅರೆಸ್ಟ್ ಆದಂತ 7 ಆರೋಪಿಗಳಿಗೆ ಕೋರ್ಟ್ ಜಾಮೀನು ಕೊಟ್ಟಿದೆ. ಬೇಲ್ ಮಂಜೂರಾಗಿದ್ದು ಬೇಲ್ ಸಿಗ್ತಾ ಇದ್ದಂತೆ ಆರೋಪಿಗಳು ಪುಂಡಾಟ ಮೆರೆದಿದ್ದಾರೆ. ಅಕ್ಕಿಆಲೂರಿನಲ್ಲಿ ಆರೋಪಿಗಳ ರೋಡ್ ಶೋ. ಜೈಲಿನಿಂದ ಹೊರಗಡೆ ಬರ್ತಾ ಇದ್ದಂತೆ 20ಕ್ಕೂ ಹೆಚ್ಚು ಬೆಂಬಲಿಗರ ಜೊತೆ ಆರೋಪಿಗಳು ರೋಡ್ ಶೋ ಮಾಡಿದ್ರು. ಬೀದಿಗಳಲ್ಲಿ ಮೆರವಣಿಗೆ ಮಾಡಿದಂತ ವಿಡಿಯೋ ವೈರಲ್ ಆಗಿದೆ. ಜೈಲಿನಿಂದ ಅಕ್ಕಿಆಲೂರಿನ ತನಕ ಮೆರವಣಿಗೆ ಮಾಡಿದ್ರು. 20ಕ್ಕೂ ಹೆಚ್ಚು ಬೆಂಬಲಿಗರ ಜೊತೆ ರೋಡ್ ಶೋ ನಡೆಸಿದ್ರು. ಬೀದಿಗಳಲ್ಲಿ ಮೆರವಣಿಗೆ ಮಾಡಿದಂತ ವಿಡಿಯೋ ವೈರಲ್ ಆಗಿದೆ. ಜನವರಿ 8, 2024ರಲ್ಲಿ ಗ್ಯಾಂಗ್ ರೇಪ್ ದಾಖಲಾಗಿದೆ. 19 ಆರೋಪಿಗಳಲ್ಲಿ 12 ಮಂದಿಗೆ ಜಾಮೀನು ಸಿಕ್ಕಿತ್ತು. ಈಗ 7 ಮಂದಿಗೆ ಬೇಲ್ ನೀಡಿದೆ ನ್ಯಾಯಾಲಯ. A1 ಆರೋಪಿ ಅಫ್ತಾಬ್ ಚಂದನಕಟ್ಟಿ, A2 ಮದರ್ ಮಂಡಕ್ಕಿ, A3 ಸಮೀವುಲ್ಲಾ, A7 ಮೊಹಮ್ಮದ್ ಸಾದಿಕ್, 8ನೇ ಆರೋಪಿ ಶೋಯಿಬ್ ಮುಲ್ಲಾ, 11ನೇ ಆರೋಪಿ ತೌಸೀಫ್ ಚೋಟಿ, 13ನೇ ಆರೋಪಿ ರಿಯಾಸ್. ಕೋರ್ಟ್ನಿಂದ ಬೇಲ್ ಸಿಗ್ತಾ ಇದ್ದಂತೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಮೆರವಣಿಗೆ ಮಾಡಿದ್ದಾರೆ ಕಾರ್ನಲ್ಲಿ. ಅಕ್ಕಿಆಲೂರಿನಲ್ಲಿ ಆರೋಪಿಗಳು ಮಾಡಿದಂತ ರೋಡ್ ಶೋ ಇದು. ಇದಕ್ಕೆ ಬಹಳ ದೊಡ್ಡ ಆಕ್ರೋಶ ವ್ಯಕ್ತವಾಗಿದೆ. ಕಳೆದ ವರ್ಷ ಜನವರಿ 8ರಂದು ಗ್ಯಾಂಗ್ ರೇಪ್ ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣದಲ್ಲಿ 20 ಮಂದಿ ವಿರುದ್ಧ ದಾಖಲಾಗಿತ್ತು ಪ್ರಕರಣ. ಅದರಲ್ಲಿ ಉಳಿದವರಿಗೆ ಬೇಲ್ ಸಿಕ್ಕಿದ್ದು. ಈಗ 7 ಮಂದಿ ಹೊರಗಡೆ ಬಂದಿದ್ದಾರೆ ಜೈಲಿನಿಂದ. ಹೊರಗಡೆ ಬರ್ತಾ ಇದ್ದಂತೆ ಯಾವ ಪ್ರಕರಣದಲ್ಲಿ ಇವರು ಅಂಧರಾಗಿದ್ದು, ದೇಶ ಗೆದ್ದು ಬಂದವರ ರೀತಿ, ಯುದ್ಧ ಗೆದ್ದು ಬಂದವರ ರೀತಿ ರೋಡ್ ಶೋ ಮಾಡಿದ್ದಾರೆ. ಗ್ಯಾಂಗ್ ರೇಪ್ನ ಆರೋಪಿಗಳು ಇವರು. ಜೈಲಿನಿಂದ ಹೊರಗಡೆ ಬಂದ್ರು ಎಲ್ಲಾದ್ರೂ ಹೋಗಿ ಮುಖ ಮುಚ್ಕೋಬೇಕು. ಆದ್ರೆ ಇವರು ಅದೆಲ್ಲ ಬಿಟ್ಟು ರೋಡ್ ಶೋ ಮಾಡಿದ್ದಾರೆ, ಮೆರವಣಿಗೆ ಮಾಡಿದ್ದಾರೆ ಕಾರ್ನಲ್ಲಿ. ಬೇಲ್ ಸಿಗ್ತಾ ಇದ್ದಂತೆ ಆರೋಪಿಗಳ ಪುಂಡಾಟ ಇದು. ಗ್ಯಾಂಗ್ ರೇಪ್ ಆರೋಪಿಗಳ ಮೆರವಣಿಗೆ ಇದು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು, ಕಾರ್ನಲ್ಲಿ ಮೆರವಣಿಗೆ ಹೋಗ್ತಾ ಇರೋದು. ಅಕ್ಕಿಆಲೂರಿನಲ್ಲಿ ಆರೋಪಿಗಳು ನಡೆಸಿದಂತ ಈ ರೋಡ್ ಶೋಗೆ ಬಹಳ ದೊಡ್ಡ ಆಕ್ರೋಶ ವ್ಯಕ್ತವಾಗಿದೆ. ಏಳು ಮಂದಿ ಜೈಲಿನಿಂದ ಹೊರಗಡೆ ಬರ್ತಾ ಇದ್ದಂತೆ ಪುಂಡಾಟ ಮೆರೆದಿರೋ ದೃಶ್ಯ ನೋಡ್ತಾ ಇದ್ದೀರಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವನ್ ಸಂಪರ್ಕದಲ್ಲಿದ್ದಾರೆ. ಪವನ್, ಕಳೆದ ವರ್ಷ ಜನವರಿಯಲ್ಲಿ ದಾಖಲಾದಂತ ಪ್ರಕರಣ. ಈ ಪ್ರಕರಣದಲ್ಲಿ ಜೈಲಿನಿಂದ ಹೊರಗಡೆ ಬಂದಂತ 7 ಆರೋಪಿಗಳು ಯಾವ ಪ್ರಕರಣದಲ್ಲಿ ಅಂಧರಾಗಿದ್ದೀವಿ, ಜೈಲಿನಿಂದ ಹೊರಗಡೆ ಬಂದಿರೋದು ಅಂತಲೂ ಲೆಕ್ಕಿಸದೆ ಮೆರವಣಿಗೆ ಮಾಡಿರೋ ದೃಶ್ಯ ನಾವು ನೋಡ್ತಾ ಇದ್ದೀವಿ. ಒಟ್ಟಾರೆ ಈ ಪ್ರಕರಣದ ಬಗ್ಗೆ, ಈ ಆರೋಪಿಗಳ ಪುಂಡಾಟದ ಬಗ್ಗೆ ಹೇಳೋದಾದ್ರೆ. ಶ್ವೇತಾ, ಒಲಿಂಪಿಕ್ ಅಲ್ಲಿ ಗೋಲ್ಡ್ ಮೆಡಲ್, ಸಿಲ್ವರ್ ಮೆಡಲ್ ಗೆದ್ದಾಗ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡ್ ಬರ್ತಾರಲ್ಲ, ಅಥವಾ ಕ್ರಿಕೆಟ್ ವರ್ಲ್ಡ್ ಕಪ್ ಗೆದ್ದಾಗ ಭಾರತೀಯ ಟೀಮ್ಗೆ ಸ್ವಾಗತ ಸಿಗುತ್ತಲ್ಲ, ಆ ರೀತಿಯಾಗಿ ಇವರು ಸಬ್ ಜೈಲಿಂದ ರಿಲೀಸ್ ಆದ ತಕ್ಷಣ ಅಕ್ಕಿಆಲೂರುವರೆಗೆ ರೋಡ್ ಶೋ ಮಾಡ್ಕೊಂಡು ಹೋಗಿರುವಂತ ದೃಶ್ಯಾವಳಿಗಳು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಹಾವೇರಿಯ ನಾಗರಿಕರು ಇದ್ರ ಬಗ್ಗೆ ಸಾಕಷ್ಟು ಆಕ್ರೋಶಗಳನ್ನ ಹೊರಹಾಕ್ತಾ ಇದ್ದಾರೆ. ಇವ್ರು ಏನ್ ಸಾಧನೆ ಮಾಡಿ ಬಂದಿದ್ದಾರೆ ಅಂತ ಹೇಳಿ ರೋಡ್ ಶೋ ಮಾಡ್ತಿದ್ದಾರೆ. ಕಾರ್ನಲ್ಲಿ ನಿಂತ್ಕೊಂಡು ಕೈ ಬೀಸ್ಕೊಂಡು ಇವರು 20 ರಿಂದ 30 ಜನ ಹುಡುಗರನ್ನ ಕರ್ಕೊಂಡು, ಹಿಂಬಾಲಕರನ್ನ ಕರ್ಕೊಂಡು, ಯಾಕೆ ಏನ್ ಯುದ್ಧ ಗೆದ್ದು ಬಂದವ್ರ ತರ ಇವರು ರೋಡ್ ಶೋ ಮಾಡೋ ಅಗತ್ಯ ಏನಿತ್ತು ಅನ್ನುವಂತ ನಿಟ್ಟಿನಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಇವರ ಬಗ್ಗೆ, ಇವರ ನಡೆ ಬಗ್ಗೆ ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಕಳೆದ ವರ್ಷ ಜನವರಿ 8ನೇ ತಾರೀಕು ಅಕ್ಕಿಆಲೂರು ಹಾನಗಲ್ ಮಾರ್ಗವಾಗಿ ಶಿರಸಿಗೆ ಹೋಗುವಂತ
ರಾಜ್ಯ ಹೆದ್ದಾರಿ ಏನಿದೆ, ಹೆದ್ದಾರಿ ಪಕ್ಕದಲ್ಲಿರುವಂತ 4ರ ಕ್ರಾಸ್ ಅನ್ನುವಂತ ಒಂದು ಪ್ಲೇಸ್ ನ ಬಳಿ ಒಂದು ಲಾಡ್ಜ್ ಇದೆ. ಅಲ್ಲಿ ಜನವರಿ 8ನೇ ತಾರೀಕು ಪರ ಹಿಂದೂ ಪುರುಷನ ಜೊತೆ ಒಂದು ಮುಸ್ಲಿಂ ಮಹಿಳೆ ಸಂತ್ರಸ್ತೆ ಇದ್ಲು ಅನ್ನುವಂತ ಕಾರಣಕ್ಕೆ ಅವಳ ಮೇಲೆ ನೈತಿಕ ಪೊಲೀಸ್ ಗಿರಿಯನ್ನ ಮಾಡಿ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡೋಗಿ 7 ಜನ ಅತ್ಯಾಚಾರ ಮಾಡಿರ್ತಾರೆ. ಇದ್ರ ಬಗ್ಗೆ 853 ಪುಟಗಳ ಸುದೀರ್ಘವಾದಂತ ಚಾರ್ಜ್ ಶೀಟ್ ಅನ್ನ ಪೊಲೀಸರು ಸಲ್ಲಿಕೆ ಮಾಡಿದ್ರು. 17 ತಿಂಗಳ ಬಳಿಕ ಈ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಶ್ವೇತಾ. ಇದರಲ್ಲಿ ಒಂದು ನಾಟಕೀಯ ತಿರುವು ಅಂತ ಹೇಳ್ಬೋದು. ಸಂತ್ರಸ್ತೆ ಇವ್ರನ್ನೇನೋ ಗುರುತು ಹಿಡಿಲಿಲ್ಲ ಅನ್ನೋ ಕಾರಣಕ್ಕೆ ಈಗ ನ್ಯಾಯಾಲಯ ಬೇಲನ್ನ ಮಂಜೂರು ಮಾಡಿದೆ. ಮಂಜೂರು ಮಾಡಿದ ತಕ್ಷಣ ತಾವು ಹೇಳಿದ ಹಾಗೆ ಮುಖ ಮುಚ್ಚಿಕೊಂಡು ಮನೇಲಿ ಇರಬಹುದಿತ್ತು, ನಾಚಿಕೆ ಪಟ್ಕೊಂಡು ನಾವೇನ್ ಗನಂದಾರಿ ಕೆಲಸ ಮಾಡಿಲ್ಲ ಅನ್ನುವಂತ ನಿಟ್ಟಿನಲ್ಲಿ. ಆದ್ರೆ 7 ಜನ ಪ್ರಮುಖ ಆರೋಪಿಗಳೇನಿದ್ದಾರೆ, ಅತ್ಯಾಚಾರ ಪ್ರಕರಣದ ಗ್ಯಾಂಗ್ರೇಪ್ ಪ್ರಕರಣದ ಆರೋಪಿಗಳು ರೋಡ್ ಶೋ ಮಾಡೋ ಮುಖಾಂತರವಾಗಿ ಪುಂಡಾಟಿಕೆ ಮೆರೆದಿರುವಂತ ದೃಶ್ಯಾವಳಿಗೂ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಇದರ ಬಗ್ಗೆ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಅಕ್ಕಿಆಲೂರಿನವರೆಗೆ ಅಂದ್ರೆ ಹಾವೇರಿ ಬಳಿ ಇರುವಂತಹ ಸಬ್ ಜೈಲ್ ಏನಿದೆ, ಸಬ್ ಜೈಲ್ನಿಂದ ಸುಮಾರು 35 ಕಿಲೋಮೀಟರ್ ರೋಡ್ ಶೋ ಮಾಡಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಆಕ್ರೋಶಗಳು ಇವತ್ತು ಜಿಲ್ಲಾದ್ಯಂತ ಕೇಳಿ ಬರ್ತಾ ಇದೆ. ಹಿಂದೂ ಪರ ಸಂಘಟನೆಗಳು ಕೂಡ ಇದರ ಬಗ್ಗೆ ಆಕ್ರೋಶವನ್ನು ಹೊರಹಾಕ್ತಾ ಇದೆ. ಸೊ ಈ ಒಂದು ದೃಶ್ಯಾವಳಿಗಳೇನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಪ್ರಾಥಮಿಕ ತನಿಖೆ ಆಗಬೇಕು. ಇವರೇನು ಯುದ್ಧ ಗೆದ್ದು ಬಂದಿದ್ದಾರೆ ಹಾಗಾದ್ರೆ ಇವರು ಸುಮ್ಮನೆ ಹೋಗಿ ಮನೇಲಿ ಇರೋದು ಬಿಟ್ಟು ರೋಡ್ ಶೋ ಮಾಡ್ಕೊಂಡು ಯಾಕೆ ಹೋದ್ರು, ಇವರ ಪರ ಅಭಿಮಾನ ಮೆರೆದವ್ರು ಯಾರು ಅನ್ನೋದ್ರ ಬಗ್ಗೆನೂ ಕೂಡ ತನಿಖೆ ಆಗಬೇಕಾಗಿದೆ. ಜನ ಕೂಡ ಆಗ್ರಹ ಮಾಡ್ತಾ ಇದ್ದಾರೆ ಶ್ವೇತಾ. ಓಕೆ ಪವನ್, ಜೈಲಿನಿಂದ ಹೊರಗಡೆ ಬಂದ್ರಲ್ಲ ಈ 7 ಆರೋಪಿಗಳು, ಈ ಗ್ಯಾಂಗ್ ರೇಪ್ ಪ್ರಕರಣದಲ್ಲಿ ಸಿಕ್ಕಾಕೊಳ್ಳೋದಕ್ಕೂ ಮುಂಚೆ ಇವರ ಹಿಸ್ಟ್ರಿ ಹೇಗಿತ್ತು? ಬೇರೆ ಯಾವ್ದಾದ್ರು ಪ್ರಕರಣದಲ್ಲಿ ಇದ್ದವರ ಇವರು? ಯಾಕಂದ್ರೆ ಜೈಲಿನಿಂದ ಹೊರಗಡೆ ಬರ್ತಾ ಇದ್ದಂತೆ ಇವರು ನಡ್ಕೋತಾ ಇರೋ ರೀತಿ ನೋಡಿದ್ರೆ ಮುಂದೆ ಹೇಗೆ ಅನ್ನೋ ಆತಂಕ ಕೂಡ ಅಲ್ಲಿನ ಜನರಲ್ಲಿ ಕಾಡ್ತಾ ಇರತ್ತೆ. ಶ್ವೇತಾ, 2024 ಜನವರಿ 8ನೇ ತಾರೀಕು ಈ ಘಟನೆ ಏನ್ ನಡೆದಿತ್ತು ಗ್ಯಾಂಗ್ ರೇಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವತ್ತು ಕೂಡ ಚರ್ಚೆ ಆಗಿತ್ತು. ಇವರ ಹಿಸ್ಟ್ರಿ ಏನಿದೆ ಸರಿ ಇಲ್ಲ, ಇವ್ರು ಕೆಲವರ ಮೇಲೆ ರೌಡಿ ಶೀಟರ್ ಕೂಡ ಓಪನ್ ಆಗಿದೆ ಅನ್ನುವಂತ ಮಾಹಿತಿ ಪೊಲೀಸ್ ಮೂಲಗಳಿಂದ ನಮಗೆ ಲಭ್ಯವಾಗಿದೆ. ಹೀಗಾಗಿ ಇವ್ರ ಹಿಂದೆ ಒಂದಿಷ್ಟು ಸಂಘಟನೆಗಳ ಕೈವಾಡ ಇದೆ ಅನ್ನುವಂತ ಚರ್ಚೆನೂ ಕೂಡ ಅವತ್ತು ನಡೆದಿತ್ತು. ಬಿಜೆಪಿಯವರು ಕೂಡ ರಾಜಾರೋಷವಾಗಿ ಇವರು ಈ ರೀತಿ ಕೆಲಸಗಳನ್ನ ಮಾಡ್ತಾರೆ ಅನ್ನುವಂತ ಗಂಭೀರವಾದಂತ ಆರೋಪವನ್ನು ಮಾಡಿದ್ರು. ಮತ್ತೆ ಆ ಸಂದರ್ಭದಲ್ಲಿ ಇನ್ನೂ ಕೆಲ ಯುವತಿಯರನ್ನ ಕಾರ್ನಲ್ಲಿ ಕೂರಿಸಿಕೊಂಡು ಇವರು ಕಿರುಕುಳ ನೀಡಿದಂತ ಕೆಲವು ವಿಡಿಯೋ ಕ್ಲಿಪ್ಪಿಂಗ್ಸ್ಗಳು ಕೂಡ ವೈರಲ್ ಆಗಿದ್ವು. ಹೀಗಾಗಿನೇ ಇಂಥವರ ಹಿಸ್ಟ್ರಿಯನ್ನ ನೋಡಿ ಜನ ಕೂಡ ಬೆಚ್ಚ ಬಿದ್ದಿದ್ದಾರೆ. ಅಕ್ಕಿಆಲೂರು ಭಾಗ, ಹಾನಗಲ್ ಭಾಗ ಏನಿದೆ ಅಲ್ಲಿ ಸಾಕಷ್ಟು ಜನ ಭಯಭೀತ ಆಗಿದ್ರು ಕಳೆದ ವರ್ಷ. ಈ ಬಾರಿ ಮತ್ತೆ ಈಗ ಬೇಲ್ ತಗೊಂಡು ಹೊರಗಡೆ ಬಂದಿದ್ದಾರೆ, ಅದು ರೋಡ್ ಶೋ ಮಾಡ್ಕೊಂಡು ಹೋಗ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಜನಕ್ಕೆ ಆತಂಕ ವ್ಯಕ್ತವಾಗ್ತಾ ಇದೆ. ಇಂಥವ್ರಿಗೆ ಬೇಲ್ ಸಿಕ್ಕಿದ್ದು ಒಂದ್ ಕಡೆ ಕಾನೂನಿನ ಕೆಲವೊಂದಿಷ್ಟು ಲೂ ಪಾಯಿಂಟ್ಸ್ ಅಂದ್ರೆ ಮೈನಸ್ ಪಾಯಿಂಟ್ಗಳನ್ನ ಉಪಯೋಗಿಸ್ಕೊಂಡೇ ಇವರು ಬೇಲ್ ತಗೊಂಡು ಬಂದಿರುವಂತದ್ದು. ಈಗ ಮತ್ತೆ ಈ ರೀತಿಯಾದಂತಹ ಚಟುವಟಿಕೆಗಳಲ್ಲಿ ನಿರತರಾದ್ರೆ ಹೇಗೆ ಅನ್ನುವಂತಹ ಸಹಜವಾದಂತ ಆತಂಕ ಸಾರ್ವಜನಿಕ ವಲಯದಲ್ಲೂ ಕೂಡ ಕೇಳಿ ಬರ್ತಾ ಇದೆ ಶ್ವೇತಾ. ಒಟ್ಟಾರೆ ಈ ಕ್ಲಿಪ್ಪಿಂಗ್ಸ್ ಗಳು ಏನು ವೈರಲ್ ಆಗಿದೆ ಸಾಮಾಜಿಕ ಜಾಲತಾಣಗಳಲ್ಲಿ, ಇದ್ರ ಬಗ್ಗೆ ತನಿಖೆ ಆಗಬೇಕು. ಯಾವ ರೀತಿ ರೋಡ್ ಶೋ ಮಾಡಿದ್ರು, ಯಾಕೆ ಮಾಡಿದ್ರು, ಯಾರು ಕರ್ಕೊಂಡು ಮಾಡಿದ್ರು ಅನ್ನುವಂಥದ್ರ ಬಗ್ಗೆ ತನಿಖೆಗೆ ಇವತ್ತು ಜನ ಆಗ್ರಹ ಮಾಡ್ತಾ ಇದ್ದಾರೆ ಶ್ವೇತಾ. ಓಕೆ, ಈಗ ಈ ಘಟನೆ ಆದ ನಂತರ ಯಾಕಂದ್ರೆ ಈ ಮೆರವಣಿಗೆ ಮಾಡಿದಂತ ವಿಡಿಯೋ ಕೂಡ ವೈರಲ್ ಆಗಿರೋದ್ರಿಂದ ಪೊಲೀಸರು ಏನಾದ್ರೂ ಕ್ರಮ ತಗೋಬಹುದಾ? ಒಬ್ಬ ಗ್ಯಾಂಗ್ ರೇಪ್ನ ಆರೋಪಿಗಳು ಜೈಲಿನಿಂದ ಹೊರಗಡೆ ಬಂದ ನಂತರ ಒಂದು ನಡ್ಕೋಬೇಕಾದಂಥ ರೀತಿ ಒಂದು ಬೇಸಿಕ್ ಶಿಸ್ತಾದ್ರೂ ಬೇಕಲ್ಲ. ಏನೋ ಯುದ್ಧ ಗೆದ್ದು ಬಂದವರು ಹಾಗೆ ಇವರು ಮೆರವಣಿಗೆ ಮಾಡ್ಕೊಂಡು ಓಡಾಡ್ತಾ ಇದ್ರೆ ಸಮಾಜಕ್ಕೆ ಮಾರಕ. ಇದು ಪೊಲೀಸರು ಏನಾದ್ರೂ ಆಕ್ಷನ್ ತಗೊಳ್ಳೋ ಚಾನ್ಸಸ್ ಇದೆಯಾ? ತಗೋತಿದಾರಾ ಹೇಗೆ? ಹಾವೇರಿ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಇದರ ಬಗ್ಗೆ ಮೊದಲು ಪ್ರಾಥಮಿಕವಾದಂತ ಮಾಹಿತಿಯನ್ನ ಸಂಗ್ರಹಣೆ ಮಾಡುವಂತ ಕೆಲಸ ನಡೀತಾ ಇದೆ. ಇವರು ಏನು ರೋಡ್ ಶೋ ಮಾಡಿರುವಂತ ದೃಶ್ಯಾವಳಿಗಳ ಕ್ಲಿಪ್ಪಿಂಗ್ಸ್ ಗಳನ್ನು ಕೂಡ ಪಡೆದು ಇದರ ಬಗ್ಗೆ ತನಿಖೆಯನ್ನ ನಡೆಸುವಂತ ಪ್ರಯತ್ನಕ್ಕೆ ಇವತ್ತು ಪೊಲೀಸ್ ಇಲಾಖೆ ಮುಂದಾಗ್ತಾ ಇದೆ. ಸಾರ್ವಜನಿಕರು ಒಂದು ಕಡೆ ಆತಂಕ ಸಹಜವಾಗಿ ಇರುತ್ತೆ, ಸಾಮಾಜಿಕ ಸಾಮರಸ್ಯ ಇರಬಹುದು, ಈ ಒಂದು ಸಮಾಜಕ್ಕೆ ಸಂಬಂಧಪಟ್ಟಂತೆ ಇಂತಹ ಆರೋಪಿಗಳಿಂದ ಮುಂದೆ ಮತ್ತೇನಾದ್ರೂ ಸಮಸ್ಯೆಗಳಾಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಸಾರ್ವಜನಿಕರು ಆತಂಕ ವ್ಯಕ್ತಪಡಿಸುತ್ತಿರುವಂತಹ ಹಿನ್ನೆಲೆಯಲ್ಲಿ ಒಂದು ಭಯಭೀತವಾದಂತಹ ವಾತಾವರಣ ಕ್ರಿಯೇಟ್ ಆಗುತ್ತೆ ಇದರಿಂದ. ಹೀಗಾಗಿನೇ ಇದ್ರ ಬಗ್ಗೆ ಒಂದು ತನಿಖೆಯನ್ನ ಕೈಗೊಂಡು ಅವರಿಗೆ ಒಂದು ಎಚ್ಚರಿಕೆ ಏನಾದ್ರೂ ಕೊಡಬೇಕು ಪೊಲೀಸರು ಅನ್ನುವಂತ ನಿಟ್ಟಿನಲ್ಲಿ ಇಲ್ಲಿ ಸಾಕಷ್ಟು ಜನ ಸಾರ್ವಜನಿಕರು ಆಗ್ರಹ ಮಾಡ್ತಾ ಇದ್ದಾರೆ. ಹೀಗಾಗಿ ಪೊಲೀಸರು ಈ ಕ್ಲಿಪ್ಪಿಂಗ್ಸ್ಗಳು ಎಲ್ಲಿ ವೈರಲ್ ಆಗಿದೆ, ಇವರು ಮಾಡಿರೋದು ಅಕ್ಕಿಆಲೂರಲ್ಲಿ ರೋಡ್ ಶೋ ಮಾಡಿರೋದ್ರ ಬಗ್ಗೆನೆ, ಮತ್ತೆ ಇವ್ರಿಗೆ ಇವ್ರಿಗೆ ಪ್ರೋತ್ಸಾಹ ಕೊಟ್ಟರೆ ರೋಡ್ ಶೋ ಮಾಡ್ಲಿಕ್ಕೆ ಅನ್ನೋದ್ರ ಬಗ್ಗೆನೂ ಕೂಡ ಪ್ರಾಥಮಿಕ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಮುಂದೆ ಯಾವ ರೀತಿ ಇದಕ್ಕೆ ಕ್ರಮ ತಗೊಳ್ತಾರೆ ಪೊಲೀಸರು ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗಿದೆ ಶ್ವೇತಾ. ಎಸ್, ಥ್ಯಾಂಕ್ ಯು ಪವನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.